ಒಂದ್ ಕಡೆ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಆಗ್ತಾ ಇದೆ. ಆದ್ರಿಂದ ಹಲವು ಹೋಟೆಲ್ ಮಾಲೀಕರು ಕಟ್ಟಿಗೆ ಒಲೆಯ ಮೊರೆ ಹೋಗ್ತಿದ್ದಾರೆ. ಕಟ್ಟಿಗೆ ಒಲೆಯಲ್ಲಿ ಹೋಟೆಲ್ ಮಾಲೀಕ ಅಡುಗೆ ಮಾಡಿದ್ದಾರೆ. ಕನಕಪುರ ರಸ್ತೆಯಲ್ಲಿರುವಂತಹ ಉಡುಪಿ ಗಾರ್ಡನ್ ಹೋಟೆಲ್ನಲ್ಲಿ ಕಟ್ಟಿಗೆ ಒಲೆಯಿಂದ ಅಡುಗೆಯನ್ನ ತಯಾರು ಮಾಡಲಾಗ್ತಾ ಇದೆ. ಸಿಮೆಂಟ್ ಇಟ್ಟಿಗೆಯನ್ನ ಮಾಡಿ ಒಲೆ ಹೂಡಿ ಅಡುಗೆಯನ್ನ ಮಾಡಿದ್ದಾರೆ ಹೋಟೆಲ್ನ ಸಿಬ್ಬಂದಿ. ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ, ಸದ್ಯ ರಾಜ್ಯದಲ್ಲಿ ವಾಣಿಜ್ಯ LPG ಸಿಲಿಂಡರ್ಗಳ ಪೂರೈಕೆಯಲ್ಲಿ ವ್ಯತ್ಯಯ ಆಗಿರುವುದರಿಂದ ಹಲವು ಹೋಟೆಲ್ಗಳು ಕ್ಲೋಸ್ ಆಗಿದೆ. ಮತ್ತೊಂದು ಕಡೆ ಹೋಟೆಲ್ ಮೆನ್ಯುವಿನಲ್ಲಿ ಲಿಮಿಟೆಡ್ ಫುಡ್ ಅನ್ನ ಇಡಲಾಗಿದೆ. ಕೆಲವೊಂದು ಹೋಟೆಲ್ಗಳ ಮಾಲೀಕರು ಕಟ್ಟಿಗೆ ಒಲೆಯ ಮೊರೆ ಹೋಗಿದ್ದಾರೆ. ಸದ್ಯ ಕನಕಪುರ ರಸ್ತೆ ಉಡುಪಿ ಗಾರ್ಡನ್ ಹೋಟೆಲ್ನಲ್ಲೂ ಕೂಡ ಹೋಟೆಲ್ನ ಹೊರಭಾಗದಲ್ಲಿ ಸಿಮೆಂಟ್ ಇಟ್ಟಿಗೆಗಳಿಂದ ಒಲೆಯನ್ನ ಹಾಕಿ ಅದರಲ್ಲಿ ಕಟ್ಟಿಗೆ ಒಲೆಯಿಂದ ಅಡುಗೆಯನ್ನ ತಯಾರು ಮಾಡಲಾಗ್ತಾ ಇದೆ. ಸಿಲಿಂಡರ್ ಅಂತೂ ಪೂರೈಕೆ ಆಗ್ತಾ ಇಲ್ಲ, ಹಾಗಾಗಿ ಬೇರೆ ದಾರಿಯನ್ನ ಕಂಡುಕೊಳ್ಬೇಕಲ್ಲ. ಹಾಗಾಗಿ ಕೆಲವೊಂದು ಹೋಟೆಲ್ ಮಾಲೀಕರು ಕಟ್ಟಿಗೆ ಒಲೆಯ ಮೊರೆ ಹೋಗಿದ್ದಾರೆ. ನಾವು ಉಡುಪಿ ಗಾರ್ಡನ್ ಹೋಟೆಲ್ ಕನಕಪುರ ರೋಡಿಂದ ನಮ್ಮ ಹೋಟ್ಲಲ್ಲಿ ಈಗ ಆಲ್ರೆಡಿ ಎಲ್ಲ ನಮ್ಮ ದೇಶದಲ್ಲಿ ಆಗಿರೋ ಸಮಸ್ಯೆಗಳು ನಮಗೆಲ್ಲರಿಗೂ ಕಾಣ್ತಾ ಇದೆ. ಅದರಿಂದ ಸಿಲಿಂಡ್ರ್ ತುಂಬ ಕಡೆಯಿಂದ ಸಿಗ್ತಾ ಇಲ್ಲ. ಅದರಿಂದ ಏನೇನೋ ಕಷ್ಟಪಟ್ಟು ಇವಾಗ ನಮ್ಮಲ್ಲಿ ನಡೀತಾ ಇದೆ, ಏನೋ ನಡೆಸ್ತಾ ಇದ್ದೀವಿ. 3 ದಿನದಿಂದ ತುಂಬ ಕಷ್ಟಪಟ್ಟಿದ್ದೀವಿ. ಇವಾಗ ಒಂದು ಸಿಲಿಂಡ್ರು ಸಿಗ್ತಾ ಇಲ್ಲ. ಎಲ್ಲಾದರೂ ಬ್ಲ್ಯಾಕಲ್ಲಾದರೂ ತಗೋಣ ಅಂದರೂ ಅದಕ್ಕೂ ನಮ್ಗೆ ಯಾರಿಗೂ ಒಂದು ಎಲ್ಲೂ ಸಿಗ್ತಾನೂ ಇಲ್ಲ. ಅದರಿಂದ ತುಂಬ ಕಷ್ಟ ಆಗ್ತಾಯಿದೆ, ತುಂಬ ತೊಂದರೆ ಅನುಭವಿಸ್ತಾ ಇದ್ದೀವಿ. ಆದರೂ ನಮಗೆ ಒಳಗಡೆ ಎಲ್ಲ ನಾರ್ತು ಚೈನೀಸಲ್ಲಿ ತುಂಬ ಪ್ರಾಬ್ಲಮ್ ನಮ್ಮನ್ನು ದೋಸೆನೋ ಚೈನೀಸು ನಾರ್ತು ಇದೆಲ್ಲ ದೋಸೆ ಇದರಲ್ಲಿ ಮಾಡಿ ಕೊಡೋಕ್ಕಾಗಲ್ಲ, ಸೌದೆ ಒಲೆಯಲ್ಲಿ ಮಾಡಿಕೊಡೋಕ್ಕಾಗಲ್ಲ ನಮ್ಗೆ. ಆದ್ದರಿಂದ ಕಂಪಲ್ಸರಿ 1-2 ಸಿಲಿಂಡರ್ ಆದರೂ ಪ್ರೊವೈಡ್ ಮಾಡಿ. ನಾವು 8 ತಗೊಳ್ಳೋ ಜಾಗದಲ್ಲಿ 2 ಕೊಟ್ಟರು ನಿಮಗೆ ಗ್ರಾಹಕರಿಗೂ ತೊಂದರೆ ಆಗದೆ ಯಾರಿಗೂ ತೊಂದರೆ ಆಗದೆ ಇರೋದ್ರಲ್ಲಿ ಮೇಂಟೈನ್ ಮಾಡ್ತೀವಿ. ಇದು ದೇಶದ ಆಗಿರೋ ದುಸ್ಥಿತಿ. ನಾವು ಅದರಲ್ಲಿ ಭಾಗಿಯಾಗ್ತೀವಿ, ಅದನ್ನು ಮಾಡ್ತೀವಿ. ಆದರೆ ಸ್ವಲ್ಪ ಸಪೋರ್ಟ್ ಮಾಡಿ ಅಂತ ಗೌರ್ಮೆಂಟಲ್ಲಿ ಕೇಳ್ಕೊಳ್ತೀವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.